NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಹಿರಿಯ ರಾಜಕೀಯ ಮುತ್ಸದಿ ತುರುವೇಕೆರೆ ಮಾಜಿ ಶಾಸಕ MD ಲಕ್ಷ್ಮೀನಾರಾಯಣ್ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ. ಗಣ್ಯರ ಶುಭ ಹಾರೈಕೆ. ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ರಾಜಕೀಯ ಮುತ್ಸದಿ MD ಲಕ್ಷ್ಮೀನಾರಾಯಣ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ನಾರಾಯಣ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಮಾರಂಭವನ್ನು KR ಪೇಟೆಯಲ್ಲಿ ಅಭಿಮಾನಿಗಳ ಸಮಕ್ಷಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೃಷ್ಣರಾಜಪೇಟೆ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಉದ್ಯಮಿ ಡಾಕ್ಟರ್ B ರಾಜಶೇಖರ್, ಭರತ್, ಶಿಲ್ಪಾ ಭರತ್, ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ವಿಶ್ರಾಂತ ಪ್ರಾಂಶುಪಾಲ್ SB ಲೋಕೇಶ್, ಪುರಸಭೆ ಮಾಜಿ ಸದಸ್ಯ KR ನೀಲಕಂಠ ಅವರು ಲಕ್ಷ್ಮೀನಾರಾಯಣ ದಂಪತಿಗಳಿಗೆ ಶಾಲು ಹೊದಿಸಿ ಏಲಕ್ಕಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿ ಆದರ್ಶ ದಂಪತಿಗಳು ನೂರ್ಕಾಲ ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಸಾರ್ಥಕ ಜೀವನ ನಡೆಸುವ ಶಕ್ತಿಯನ್ನು ತಾಯಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರು ನೀಡಿ ರಕ್ಷಿಸಿ ಕಾಪಾಡಲಿ ಎಂದು ಶುಭ ಕೋರಿದರು. ತುರುವೇಕೆರೆ ಕ್ಷೇತ್ರದಲ್ಲಿ ಸಾವಿರಾರು ಅಭಿಮಾನಿಗಳ ಸಮಕ್ಷಮದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡಿದ್ದರು. ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ KR ಪೇಟೆ ತಾಲೂಕಿನ ಕೊರಟೀಕೆರೆ ಶ್ರೀರಾಮಲಿಂಗೇಶ್ವರ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬದಲ್ಲಿ ಭಾಗವಹಿಸಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳ ಒತ್ತಾಯದಿಂದ ಇಲ್ಲಿಯೂ ಸರಳವಾಗಿ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿದ್ದೇವೆ ಎಂದು ಲಕ್ಷ್ಮೀನಾರಾಯಣ ಹೇಳಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಾವು ದುಡ್ಡದವರು ಅಮ್ಮ ತಿನ್ನಿ ಮೇಡಮ್. ವರ್ಗಗಳ ಧೀಮಂತ ನಾಯಕರು, ತುಮಕೂರು ಜಿಲ್ಲೆಯ ತುರುವೇಕೆರೆ ಕ್ಷೇತ್ರದ ಮಾಜಿ ವಿಧಾನಸಭಾ ಸದಸ್ಯರು ಆಗಿರುವಂತಹ MD ಲಕ್ಷ್ಮೀನಾರಾಯಣ್ ಅವರು, ನಮ್ಮೆಲ್ಲರ ಪ್ರೀತಿಯ ಅಣ್ಣಯ್ಯ ಎಂದೇ ಜನಜನಿತರಾಗಿರುವಂತ
ಲಕ್ಷ್ಮೀನಾರಾಯಣ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿಗಳ 48ನೇ ವರ್ಷದ ವಿವಾಹ ಮಹೋತ್ಸವದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇವತ್ತು ಕೃಷ್ಣರಾಜಪೇಟೆ ಪಟ್ಟಣದ ಉದ್ಯಮಿಗಳಾಗಿರುವಂತಹ ಬಿ ರಾಜಶೇಖರ್ ಅವರು ಹಾಗೂ ಸಮಾಜ ಸೇವಕರು ಕೆಆರ್ಪೇಟೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಾಜಶೇಖರ್ ಅವರ ಮನೆಯಲ್ಲಿ ಇವತ್ತು ನಾವು 48ನೇ ವಿವಾಹ ವಾರ್ಷಿಕೋತ್ಸವದ ಸಡಗರದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಹಾಗೂ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗಗಳ ಜನತೆ ಪರವಾಗಿ ಮಾನ್ಯ ಅಣ್ಣಯ್ಯ ದಂಪತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಒಳ್ಳೆ ರಾಜ್ಯ ಮಟ್ಟದ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರದಲ್ಲಿ ತಾಯಿ ಚೌಡೇಶ್ವರಿಯ ಕೃಪೆ ಆಶೀರ್ವಾದ ಅವರಿಗೆ ಯಾವಾಗಲೂ ಕೂಡ ಇರಲಿ. ಲಕ್ಷ್ಮೀನಾರಾಯಣ ಅವರು ಮತ್ತೆ ಜನನಾಯಕರಾಗಿ ಜನಸೇವಕರಾಗಿ ಹೊರಹೊಮ್ಮುವ ಶಕ್ತಿಯನ್ನ ತಾಯಿ ಚೌಡೇಶ್ವರಿ ದೇವಿ ನೀಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ದೇವರ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಇಲ್ಲ ನೋಡಿ ಹಣ ಇಲ್ಲ ಇಲ್ಲ